ಸಾರಿಗೆ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವ ಲಕ್ಷ್ಮಣ ಸವದಿ. ಹುಬ್ಬಳ್ಳಿಯ ಶಾಮಿಯಾನ ಸಪ್ಲೈಸ್ ಕಾರ್ಮಿಕ ಸಿಬ್ಬಂದಿಗಳಿಗೆ ಆಹಾರ ಕಿಟ್ ವಿತರಿಸಿದ ಸಚಿವ ಜಗದೀಶ್ ಶೆಟ್ಟರ್. ಮಾಜಿ ಪಾಲಿಕೆ ಸದಸ್ಯ ಅಮಾನತಿಗೆ ಕೆಂಡ ಕಾರಿದ ಧಾರವಾಡದ ಮನಸೂರು ಮಠದ ಬಸವರಾಜ ದೇವರು. ವಿಶೇಷ ಪ್ಯಾಕೇಜ್ ಶೀಘ್ರವಾಗಿ ಅರ್ಹ ಫಲಾನುಭವಿಗಳ ಕೈ ಸೇರಲಿದೆ ಸಚಿವ ಜಗದೀಶ್ ಶೆಟ್ಟರ್. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ಗೋಕುಲ್ ರಸ್ತೆಯಲ್ಲಿರುವ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿ ಅವರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯು ಸಾರ್ವಜನಿಕ ಸೇವೆಯಲ್ಲಿ ಅನುಸರಿಸಬೇಕಾದ ನಿಯಮಗಳು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಕುರಿತು ಮಾಹಿತಿ ನೀಡಿದರು. ನೀವು ನೋಡಬೇಕು, ಅಗಲಿ ಬಸ್ ನೀವು ಹಾಕ್ಬಿಡ್ತೀರಿ, ಬೆಂಗಳೂರಿಗೆ ಹಾಕ್ಬಿಡ್ತೀರಿ, ಅವಶ್ಯಕತೆ ಬಿಡ್ರಿ, ಹಂಗೆ ಚೇಂಜ್ ಮಾಡಿ ಸರ್. ಹುಬ್ಬಳ್ಳಿಯಲ್ಲಿ ಫುಲ್ ಆದ್ಮೇಲೆ ಒಂದು ಬಸ್ ಒಂದು ನಿಮಿಷ 10 ಗಂಟೆಗೆ ನೀವು ಒಂದು ಬಸ್ ಅಂತ ನೋಟ್ ಮಾಡಿದ್ದೀರಿ. 10 ಗಂಟೆಗೆ ನೀವು ಫುಲ್ ಆದ ಮಟ್ಟ 12 ಗಂಟೆ ಆಗಿದೆ, ಅವಾಗ ಏನು ಬಿಡ್ತೀರಿ ನೀವು? ಇದನ್ನೇನೋ ವಿಚಾರ ಮಾಡೋದು ನೀವು. ಫುಲ್ ಮಾಡ್ತೀನಿ ನಮ್ಮ ಮುಂದೆ ಹೇಳ್ತೀರಿ, ಅದನ್ನು ಆಗೋದಿಲ್ಲ. ಯಾವನು ಗಲಾಟೆ ಮಾಡ್ತಾನೆ, 10 ಗಂಟೆ ಬಸ್ ಐತಿ ಇನ್ನೂ ಯಾಕೆ ಬಿಟ್ಟು ಕೇಳ್ತಾನೆ, ಅವಾಗ ಏನು ಮಾಡ್ತೀರಿ? ಸ್ವಲ್ಪ ಅದನ್ನೇನು ಅಂತ ಕುತ್ಕೊಳ್ಳಿ, ಚರ್ಚೆ ಮಾಡಿ. 10ಕ್ಕೆ ಬಂದು ಬಿಡ್ತೀರಿ, 11ಕ್ಕೆ ಬಂದು ಬಿಡ್ತೀರಿ, 12ಕ್ಕೆ ಬಂದುಬಿಟ್ಟು 1 ಗಂಟೆ ಬಂದು ಅಗಲಿ ಬೆಂಗಳೂರಿಗೆ ಯಾರು ಕಾರಣ ಬರ್ತಾರೆ? ಎಲ್ಲೋ ಒಂದು ಯಾವುದೋ ಮಾಡಿರಿ, 10 ಗಂಟೆನೋ 11 ಗಂಟೆನೋ ನೋಡಿರಿ, ನೀವು ಅಡ್ಡಿಲ್ಲ. ಬೇಗ ಬಿಡ್ತೀರಿ, ಅಟ್ಲಾಸ್ ತೆಗೆದು ನೋಡಿ ನೀವು. ಈಗ ರೆಡ್ ಬಸ್ ಏನದವಲ್ಲ, ಈಗ ಗ್ರಾಮಾಂತರ ಬಂದಿದ್ವಲ್ಲ, ಇಲ್ಲೇ ಹುಬ್ಬಳ್ಳಿಗೆ ಅಥವಾ ಬೆಳಗಾವಿ ಮಾಡಿ ಫುಲ್ ಮಾಡಿ ಬಿಡಬೇಕು. ಅದ್ರ ಬಗ್ಗೆ ಯಾವುದಂದ್ರೆ ಈ ಅವ್ನು ಹೇಳೋ ಇನ್ನೊಂದ್ಸಲ ಬೇರೆನೇ ಆಯ್ತು, ಬೇರೆಗಳನ್ನು ಆಮೇಲೆ ಹುಬ್ಬಳ್ಳಿಯಿಂದ ಬೆಂಗಳೂರು ಮಾಡ್ತಾರೆ. ದಾವಣಗೆರೆ ನೋಡಿ ಇಲ್ಲಿ ಬಂದಿಲ್ಲ. ಒಂದ್ಸಲ 7 ಮಂದಿ ಇದೆ. ನಿಮ್ಮ ಟೋಲ್ ಇರ್ತಾಯಿಲ್ಲ, ಭಾರತ ಬರ್ತೀನಿ ಅಲ್ಲೆಲ್ಲ ಯಾಕಂದ್ರೆ 7 ಮಂದಿ ಪದ್ಧತಿ ಏನಲ್ಲ, ಕಾಯ್ದೆ. ಇನ್ನು ಈ ಸಭೆಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್, ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಅರವಿಂದ್ ಬೆಲ್ಲದ್, ವಿಪಕ್ಷ ಸದಸ್ಯ ಬಸವರಾಜ್ ಹೊರಟ್ಟಿ, ಸಂಸ್ಥೆಯ ಅಧ್ಯಕ್ಷರಾದ ವಿಎಸ್ ಪಾಟೀಲ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಕೋವಿಡ್-19 ಮಹಾಮಾರಿಯಿಂದ ಸಂಕಷ್ಟದಲ್ಲಿರುವ 500 ಶಾಮಿಯಾನ ಸಪ್ಲೈಸ್ ಕಾರ್ಮಿಕರಿಗೆ ಹುಬ್ಬಳ್ಳಿಯ ಶ್ರೀನಿವಾಸ್ ಗಾರ್ಡನ್ನಲ್ಲಿ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಸಚಿವ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ಸಿಬ್ಬಂದಿಗಳಿಗೆ ಆಹಾರ ಕಿಟ್ ವಿತರಣೆ ವೇಳೆ ಮಾತನಾಡಿದ ಅವರು, ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಜನಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು, ಇಂತಹ ಸಂದರ್ಭದಲ್ಲಿ ಶಾಮಿಯಾನ ಸಪ್ಲೈಸ್ ಕಾರ್ಮಿಕರು ಕೂಡ ಕಷ್ಟದ ಜೀವನ ನಡೆಸುತ್ತಿದ್ದು, ಈ ಹಿನ್ನೆಲೆ ಕಾರ್ಮಿಕ ಇಲಾಖೆ, ಮಲಬಾರ್ ಗೋಲ್ಡ್ ಸೇರಿದಂತೆ ವಿವಿಧ ಸಂಸ್ಥೆಯ ಸಹಯೋಗದಲ್ಲಿ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎಂದರು. ಎಲ್ಲರೂ ನಿರಂತರವಾಗಿ ಶ್ರಮ ಮಾಡಿದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಇದನ್ನು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತ್ರ ಹೇಳ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಮೊದಲು 41 ದಿವಸ ಲಾಕ್ಡೌನು ಮತ್ತು ಈ 31ನೇ ತಾರೀಕಿಗೆ ಸುಮಾರು 2 ತಿಂಗಳ ಲಾಕ್ಡೌನ್ ಇದ್ದಾಗ ದೇಶದ ಆರ್ಥಿಕ ಪರಿಸ್ಥಿತಿ, ಎಲ್ಲ ಆರ್ಥಿಕ ಚಟುವಟಿಕೆ ನಿಂತು ಹೋಗಿದ್ದರಿಂದ ಭಾಳಷ್ಟು ಸಮಸ್ಯೆ. ಅದು ಒಬ್ಬ ಬಡವ್ರನ್ನ ಹಿಡ್ಕೊಂಡು, ಮಧ್ಯಮ ವರ್ಗದವ್ರು ಹಿಡ್ಕೊಂಡು, ಶ್ರೀಮಂತರು ಹಿಡ್ಕೊಂಡು ಪ್ರತಿಯೊಂದು
ಅದರಲ್ಲಿ ಕಾರ್ಮಿಕರು, ಸಂಘಟಿತ ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಎಲ್ಲ ವರ್ಗದ ಜನ ಕಾರ್ಮಿಕರು ಇವತ್ತಿಲ್ಲಿ ಶ್ಯಾಮೇರ್ ಸಪ್ಲೈಯರ್ಸ್ ಅಸೋಸಿಯೇಷನ್ ಇದೆ, ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ಯಾಮೇರ್ ಭಾಳಷ್ಟು ತೊಂದರೆ ಅನುಭವಿಸಿ ನೋಡಿದ್ದೀವಿ. ಅದು ಟೇಲರ್ಸ್ ಇರ್ಬೋದು, ಬಡಿಗರು ಇರ್ಬೋದು, ಕ್ಷೌರಿಕ ಇರ್ಬೋದು, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಇರ್ಬೋದು, ಇವತ್ತು ಬೆಳಿಗ್ಗೆ ಸರಾಪು ಇವರು ಬಂದಿದ್ರು ಅಸೋಸಿಯೇಷನ್ ಅವ್ರು ಇರ್ಬೋದು, ಯಾರು ಪ್ರತಿಯೊಂದು ಯಾವುದೇ ವರ್ಗವನ್ನು ತಿಳ್ಕೊಡ್ರಿ, ಬೀದಿ ಮಾರಾಟ ಮಾಡೋದು, ಬೀದಿ ವ್ಯಾಪಾರಸ್ಥರು ಇರ್ಬೋದು, ಈಗ ನಮ್ಮ ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾಲಕರು ಹಿಡ್ಕೊಂಡು 2 ತಿಂಗಳು ಯಾವುದೂ ಇಲ್ಲ, ಮದುವೆ ಇಲ್ಲ, ಮುಂಚೆ ಇಲ್ಲ, ಏನೂ ಇಲ್ಲ. ಇನ್ನು ರಾಜ್ಯದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಂದಿದ್ದು ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಉತ್ತಮವಾದ ಕಾರ್ಯನಿರ್ವಹಿಸುತ್ತಿವೆ ಎಂದ ಅವರು, ಸರ್ಕಾರದ ಎಲ್ಲ ವಿಭಾಗದ ಅಧಿಕಾರಿಗಳು ಉತ್ತಮವಾದ ಕಾರ್ಯನಿರ್ವಹಿಸಿದ ಹಿನ್ನೆಲೆ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಮಾಡಲು ಸಾಧ್ಯವಾಯಿತೆಂದು ಹೇಳಿದರು. ಇನ್ನು ಸತತ 2 ತಿಂಗಳ ಲಾಕ್ಡೌನ್ನಿಂದ ದೇಶದ ಆರ್ಥಿಕತೆ ಕುಸಿತ ಕಂಡಿರುವುದು ಮಾತ್ರವಲ್ಲದೆ ಬಡಜನರು ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಿದ್ದಾರೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಬಾಬುರಾವ್, ಮೋಹನ್ ಏಕ್ಬೋಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ರಾಜ್ಯದ ರಾಯಗಢ ಆದಿವಾಸಿ ಜನಾಂಗದ ವಲಸೆ ಕಾರ್ಮಿಕರನ್ನ ಜಿಲ್ಲಾಧಿಕಾರಿಗಳು ಪ್ರತ್ಯೇಕ ಕೆಎಸ್ಆರ್ಟಿಸಿ ಬಸ್ ಮೂಲಕ ಕಳುಹಿಸಲು ವ್ಯವಸ್ಥೆ ಮಾಡಿದ್ದಾರೆ. ತೇಗೂರು ಚೆಕ್ ಪೋಸ್ಟ್ನಲ್ಲಿ ಸರಕು ವಾಹನದಲ್ಲಿ ಸಾಗಿಸುತ್ತಿದ್ದ ಮಹಾರಾಷ್ಟ್ರ ರಾಜ್ಯದ ರಾಯಗಢದ ಆದಿವಾಸಿ ಜನಾಂಗದ ವಲಸೆ ಕಾರ್ಮಿಕರನ್ನ ಜಿಲ್ಲಾಧಿಕಾರಿಗಳು ವಿಶೇಷ ಆಸಕ್ತಿ ವಹಿಸಿ ಪ್ರತ್ಯೇಕ ಕೆಎಸ್ಆರ್ಟಿಸಿ ಬಸ್ ಮೂಲಕ ಮರಳಿ ರಾಯಗಢಕ್ಕೆ ಕಳುಹಿಸಲು ವ್ಯವಸ್ಥೆ ಮಾಡಿದ್ದಾರೆ. ವಾಟರ್ ಬಾಟ್ಲ್ ಇತ್ತಲ್ಲ, ಒಂದು ಬಾಕ್ಸ್ ವಾಟರ್ ಬಾಟ್ಲ್. गाड़ी में है अभी, गाड़ी में है और हाँ कर लो. ये अंदर से जाओ, गाड़ी में जाओ, गाड़ी में जाके चलो, गाड़ी में जाओ. उधर सामान ले रहे, थोड़ा जल्दी जल्दी दे, क्या कर रहा है उधर? जल्दी दे रहे. हाँ दे दो दे. ಇನ್ನು ಈ ವೇಳೆ ಉಪವಿಭಾಗ ಅಧಿಕಾರಿಯಾದ ಮೊಹಮ್ಮದ್ ಜುಬೇರ್ ಮತ್ತು ತಹಸೀಲ್ದಾರ್ ಸಂತೋಷ್ ಬಿರಾದ್ ಅವರ ನೇತೃತ್ವದಲ್ಲಿ ಧಾರವಾಡದ ದಾಸನಕೊಪ್ಪ ಸರ್ಕಲ್ ಹತ್ತಿರ ಇರುವ ಪಟ್ಟಣಶೆಟ್ಟಿ ಕಲ್ಯಾಣ ಮಂಟಪದಿಂದ ವಲಸೆ ಕಾರ್ಮಿಕರ ಆರೋಗ್ಯ ತಪಾಸಣೆ, ಆಹಾರ ಪೂರೈಕೆ, ಮಕ್ಕಳಿಗೆ ಬಿಸ್ಕೆಟ್ ವಿತರಿಸಲಾಗುತ್ತಿದೆ. ಇದೀಗ ಬ್ರೇಕ್. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನು ನಾನಾ ರೀತಿಯ ಎಲ್ಲೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ.
ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9606501038. ಬ್ರೇಕ್ ನಂತರ ಮತ್ತೆ ಬಿಆರ್ಎಸ್ ನ್ಯೂಸ್ಗೆ ಸ್ವಾಗತ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ಯಡಿಯೂರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಅದು ಶೀಘ್ರವಾಗಿ ಫಲಾನುಭವಿಗಳ ಕೈ ಸೇರಲಿದೆ. ಯಾರು ಕೂಡ ಆತಂಕ ಪಡುವ ಸ್ಥಿತಿ ಇಲ್ಲ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಬೇರೆ ಬೇರೆ ಹಂತದಲ್ಲಿ ರಾಜ್ಯದ ಜನರ ಹಿತ ಕಾಯುವ ಸದುದ್ದೇಶದಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಒಂದು ಸಾರಿ ಮಾತು ಕೊಟ್ಟ ಮೇಲೆ ಅದು ಫಲಾನುಭವಿಗಳ ಕೈ ಸೇರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಬೊಕ್ಕಸಕ್ಕೆ ಹಣಕಾಸಿನ ತೊಂದರೆ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಹಣಕಾಸಿನ ತೊಂದರೆ ಸಮಯದಲ್ಲೂ ಕೂಡ ಸಾರ್ವಜನಿಕರಿಗೆ ನೀಡಬೇಕಾದ ಸಹಾಯವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾಡಿದೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವನ್ನ ಸರ್ಕಾರ ಮಾಡಲಿದೆ ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪನವರು ಬೇರೆ ಬೇರೆ ಹಂತದಲ್ಲಿ ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿ ಇವತ್ತು ಸಾಕಷ್ಟು ವರ್ಗಗಳಿಗೆ ವಿಶೇಷವಾದಂಥ ಅನುದಾನ ಕೊಡುವಂಥ ಕೆಲಸವನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಕೆಲವೊಂದು ವರ್ಗಗಳು, ಅಸಂಘಟಿತವಾದಂಥ ವರ್ಗಗಳು, ದುಡಿಯುವಂಥ ವರ್ಗಗಳು, ಕಾರ್ಮಿಕರು ಇನ್ನೂ ಎಷ್ಟೋ ವರ್ಗಗಳು ಬಿಟ್ಟು ಹೋಗಿದ್ದಾವೆ ಅನ್ನುವಂಥದ್ದು ಕೂಗಿದೆ. ಮತ್ತು ಸಾಕಷ್ಟು ಮನವಿ ಪತ್ರಗಳನ್ನು ನನಗೆ ಕೊಡ್ತಾ ಇದ್ದಾರೆ. ಮತ್ತು ನಿನ್ನೆ ಬೆಳಗಾವಿಗೆ ಹೋದಾಗ ಅಲ್ಲಿಯೂ ಮನವಿ ಪತ್ರ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಹಿಂದೆ ಈ ಯಾವ ಕಾರ್ಮಿಕರ ಸಲುವಾಗಿ ರಿಕ್ಷಾದವರಿಗೆ ಇವೆಲ್ಲ ಬಂದಾಗ ನಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತೊಗೊಂಡಿದ್ವಿ. ಈಗ ಯಾವ್ಯಾವ ವರ್ಗದ ಬಿಟ್ಟು ಹೋಗಿದ್ದಾವೆ ಅದನ್ನು ನಾಳೆ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಡು ಕ್ಯಾಬಿನೆಟ್ದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಉಳಿದ ವರ್ಗದವ್ರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾವು ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀವಿ. ಕಾರಣಗಳು ಇವತ್ತು ಒಂದು ಸಲ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ ಮೇಲೆ ಆ ರೀತಿ ಅನುದಾನ ಕೊಡುವಂಥ ಕೆಲಸ ನಡೀತದೆ. ಹೀಗಾಗಿ ಇವತ್ತು ಅದಕ್ಕೊಂದು ಮೆಕ್ಯಾನಿಸಮ್ ಇರ್ತದೆ ಮತ್ತು ಯಾವುದಾದ್ರೂ ದುರುಪಯೋಗ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಹೆಸರನ್ನು, ಅವರ ರಿಜಿಸ್ಟ್ರೇಷನ್ ನಂಬರ್, ಉಳಿದೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಯಾರ್ಯಾರಿಗೆ ಡಿಕ್ಲೇರ್ ಮಾಡಿದ್ದಾರೆ ಅವ್ರ ಅಕೌಂಟಿಗೆ ಹಣ ಜಮಾ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾರೆ. ನೋಡಿ, ಹಣಕಾಸಿನ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದಾಗೂ ಸಹಿತ ಇವತ್ತು ಬಡ ವರ್ಗದವರಿಗೆ, ಕಾರ್ಮಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ. ಇವತ್ತು ಎಷ್ಟೇ ಹಣದ ತೊಂದರೆ ಇದ್ದಾಗೂ ಸಹಿತ ಇವತ್ತು ಈ ರೀತಿ ಘೋಷಣೆ ಮಾಡಿದಂಥ ಹಣ ಅವ್ರ ಅಕೌಂಟಿಗೆ ಜಮಾ ಆಗುವಂಥ ಕೆಲಸ ನಾವು ರಾಜ್ಯ ಸರ್ಕಾರ ಅಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ರಾಜ್ಯ ಆಯ್ಕೆ ಹಣಕಾಸು ಸಚಿವರು ಅವರು ಅದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಿಲ್ಲ. ಅಲ್ಲೇನು ನಿರ್ಧಾರ ಆಗ್ತದೆ ಅದ್ರ ಪ್ರಕಾರ ಇಲ್ಲ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾಳೆ ಇವತ್ತು ಎಲ್ಲಿ ಏನು ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಅದನ್ನು ನಿವಾರಣೆ ಮಾಡಿ ಆದಷ್ಟು ಎಲ್ಲರಿಗೂ ಫಲಾನುಭವಿ ಯಾರಿದ್ದಾರೆ ಅವರೆಲ್ಲರಿಗೂ ಅನುದಾನ ಮುಟ್ಟೋರು. ಯಾವುದೋ ಕುಮ್ಮಕ್ಕಿನಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಬಿಜೆಪಿ ಸದಸ್ಯರಾದ ಶಿವಾನಂದ ಮುತ್ತಣ್ಣವರ್ ಅವರನ್ನ ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಲಾಗಿದ್ದು, ಕೂಡಲೇ ಅವರ ಅಮಾನತು ಮಾಡಿದ್ದನ್ನ ವಾಪಸ್ ಪಡೆದುಕೊಳ್ಳಬೇಕು. ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಪತ್ರ ಬರೆಯಲಾಗಿದೆ ಎಂದು ಧಾರವಾಡ ಮನಸೂರು ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ದೇವರು ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಬಿಜೆಪಿ ಸದಸ್ಯರಾದ ಶಿವಾನಂದ ಮುತ್ತಣ್ಣವರ್ ಅವರನ್ನ ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಆರೋಪದಡಿ ಅಮಾನತು ಮಾಡಲಾಗಿದೆ. ಇದು ಸರಿಯಾದ ಕ್ರಮವಲ್ಲ. ಇನ್ನು ಬಹುಸಂಖ್ಯಾತ ಕುರುಬ ಸಮುದಾಯದ ಯುವ ಚೇತನವಾಗಿದ್ದು, ಪರಿಣಾಮ ಅವರನ್ನ ಅಮಾನತು ಮಾಡಿದ್ದು ಸಮುದಾಯಕ್ಕೆ ಅಪಮಾನ ಮಾಡಿದಂತಾಗಿದೆ. ಕೂಡಲೇ ಪಕ್ಷ ಅಮಾನತು ಆದೇಶವನ್ನ ಹಿಂಪಡೆದು ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡಬೇಕು. ಇಲ್ಲದೆ ಹೋದರೆ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾಗುವುದೆಂದು ಎಚ್ಚರಿಸಿದ್ದಾರೆ. ಬಹುಶಃ ಒಂದು 2-3 ತಿಂಗಳ ಹಿಂದೆ ಈ ಹುಬ್ಬಳ್ಳಿಯ ಮತ್ತು ಧಾರವಾಡ ಜಿಲ್ಲೆಯೊಳಗೆ ಒಬ್ಬ ಸಕ್ರಿಯ ಬಿಜೆಪಿ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ, ಮಹಾನಗರ ಪಾಲಿಕೆಯ ಸದಸ್ಯರಾಗಿ
ಒಬ್ಬ ಕ್ರಿಯಾಶೀಲ ರಾಜಕಾರಣಿ, ಅದರಲ್ಲೂ ಹಾಲುಮತ ಮತ್ತು ಕುರುಬ ಸಮುದಾಯದ ಒಬ್ಬ ಪ್ರಶ್ನಾತೀತ ನಾಯಕ ಅಂತ ನಾವೇನು ಒಪ್ಕೊಂಡಿವಿ ಶಿವಾನಂದ ಮುತ್ತಣ್ಣವರು. ಅವರನ್ನು ಏಕಾಏಕಿ ಅಮಾನತ್ ಮಾಡಿ ಜಿಲ್ಲಾ ಸಮಿತಿ ಆದೇಶ ಮಾಡಿತ್ತು. ಈ ಕೋವಿಡ್ ಪ್ರವೇಶ ಆದಮೇಲೆ ಆ ವಿಷಯವನ್ನು ನಾವು ಎತ್ಕೋಬಾರ್ದು ಮತ್ತು ಚರ್ಚಿಸಬಾರ್ದು ಅಂತೇಳಿ ಪತ್ರದ ಮೂಲಕ ಜಿಲ್ಲಾ ಸಮಿತಿಗೆ ಮತ್ತು ಅಧ್ಯಕ್ಷರಾದಂಥ ಅರವಿಂದ್ ಬೆಲ್ಲದಾರ್ ಅವರಿಗೆ ಮತ್ತು ಕಾರ್ಯಾಧ್ಯಕ್ಷರಾದಂಥ ನಡ್ಡಾರ್ ಅವರಿಗೆ, ಆಮೇಲೆ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ರವಿಕುಮಾರ್ ಅವರಿಗೆ ಎಲ್ರಿಗೂ ಪತ್ರ ಕೊಟ್ಟಿದ್ವಿ. ಇದನ್ನು ಸರಿಪಡಿಸ್ರಿ, ಆಮೇಲೆ ಶಿವಾನಂದ ಮುತ್ತಣ್ಣವರಿಗೆ ನಾವು ನ್ಯಾಯ ಒದಗಿಸಿದೆ ಅಂತೇಳಿ ಪತ್ರ ಬರೆದಿದ್ವಿ. ಅಂದರೆ ಈ ಸಮುದಾಯದಿಂದ ಅನೇಕ ಸಂಘಟನೆಗಳ ಮೂಲಕ ಮತ್ತು ನಮ್ಮ ಮಠದಿಂದಲೂ ಕೂಡ ಬರೆದಿದ್ದಾಗಿಯೂ ಅವರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲಿವರೆಗೂ ಬರಲಿಲ್ಲ. ನಾವು ಈ ಕೊರೋನಾ ದೃಷ್ಟಿಯಿಂದ ಆ ವಿಷಯ ನಾವು ಎತ್ಕೋಬಾರ್ದು, ಗಂಭೀರತೆ ಇದ್ದರೂ ಕೂಡ ಆ ಚರ್ಚೆಗೆ ಒಳಪಡಿಸಬಾರ್ದು ಅಂತೇಳಿ ಸಮಾಧಾನದಿಂದ ಮತ್ತು ತಾಳ್ಮೆಯಿಂದ ನಾವು ಕೂತಿದ್ವಿ. ಆದರೆ ಇಲ್ಲಿವರೆಗೂ ಅದನ್ನು ಬಗೆಹರಿಸಲಿಕ್ಕೆ ನಾಯಕರುಗಳು ಮುಂದೆ ಬಂದಿಲ್ಲ. ಬಹುಶಃ ಶಿವಾನಂದ ಮುತ್ತಣ್ಣವರ ಒಂದು ಎಂಥ ಪರಿಸ್ಥಿತಿಯಲ್ಲಿಯೂ ಪಕ್ಷದ ಸಿದ್ಧಾಂತಗಳನ್ನು ಮತ್ತು ರಾಷ್ಟ್ರೀಯತೆಯನ್ನು ಜಿಲ್ಲೆಯ ನಾಡು ನುಡಿ ನೆಲ ಛಲ ಭಾಷೆ ವಿಷಯ ಬಂದಾಗ ಸದಾ ಧ್ವನಿ ಎತ್ತಿರ್ತಕ್ಕಂಥ ಒಬ್ಬ ನಾಯಕ ಶಿವಾನಂದ ಮುತ್ತಣ್ಣವರು. ಇದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಹಲವಾರು ಸಲ ಹೇಳಿದಾಗಿಯೂ ಫಲಪ್ರದವಾಗಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಬೀದಿಗಿಳಿಯು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಮತ್ತು ಚರ್ಚೆ ಮಾಡಲಿಕ್ಕೆ ಈ ವಸ್ತು ಇದನ್ನು ಸಾರ್ವಜನಿಕವಾಗಿ ಮತ್ತು ಸಮುದಾಯದಿಂದ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವನ್ನು ಆ ಪಕ್ಷದ ನಾಯಕರುಗಳು ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಮಾತಿನಿಂದ, ಅವರ ಪ್ರೇರಣೆಯಿಂದ ಶಿವಾನಂದ ಮುತ್ತಣ್ಣವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಅಮಾನತನ್ನು ಮಾಡಿ ಈ ರೀತಿ ದೊಡ್ಡ ಹಿಂಸೆಗೆ ಗುರಿಪಡಿಸಿದ್ದಾರೆ. ಇದು ಇಡೀ ಕುರುಬ ಸಮುದಾಯಕ್ಕೆ ದೊಡ್ಡ ಅಪಮಾನ ಮತ್ತು ಘೋರ ಅನ್ಯಾಯವಾಗಿದೆ. ಈ ದೃಷ್ಟಿಯಿಂದ ನಾನು ಬಹುಶಃ ಮುಖ್ಯಮಂತ್ರಿಗಳಿಗೆ ನಾವು ಗಮನ ಸೆಳೆಯಲಿಕ್ಕೆ ಪತ್ರ ಕೂಡ ನಾನು ಬರೆದಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿವಿ, ರಾಜ್ಯ ಅಧ್ಯಕ್ಷರಿಗೆ ಬರೆದಿವಿ, ರಾಷ್ಟ್ರ ಅಧ್ಯಕ್ಷರಿಗೆ ಬರೆದಿವಿ ಮತ್ತು KS ಈಶ್ವರಪ್ಪನವರು. ಬಹುಶಃ KS ಈಶ್ವರಪ್ಪನವರಿಗೆ ಮತ್ತು ಶಿವಾನಂದ ಮುತ್ತಣ್ಣವರಿಗೆ ಬಹಳ ಅವಿನಾಭಾವ ಸಂಬಂಧ. ಹಲವಾರು ಹೋರಾಟಗಳಲ್ಲಿ ಮತ್ತು ಚಳವಳಿಗಳಲ್ಲಿ ಮತ್ತು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟುವಂಥ ಸಂದರ್ಭದೊಳಗೂ ಹಲವಾರು ಸಂದರ್ಭದಲ್ಲಿ ಅವ್ರ ಜೊತೆಗೆ ಇದ್ದರು. ಆದರೆ ಈಶ್ವರಪ್ಪನವರು ಏನು ಶಾಸನ ಮಾಡ್ಯಾರೋ ಗೊತ್ತಿಲ್ಲ ಅಥವಾ ಏನು ನಿರ್ಲಕ್ಷ್ಯ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಶಿವಾನಂದ ಮುತ್ತಣ್ಣವರಂದ್ರೆ ಈಶ್ವರಪ್ಪ ಅಂದ್ರೆ ಮುತ್ತಣ್ಣವ್ರು ಅಂತೇನೆ ಅಂತಿದ್ವಿ ನಾವು. ಅಷ್ಟು ಜನಜನಿತ ಅಷ್ಟು ಇದು ಇತ್ತು ಪ್ರೀತಿ. ಆದರೆ ಈಶ್ವರಪ್ಪರ ಸಹಿತ ಇಂಥ ಪರಿಸ್ಥಿತಿಯೊಳಗೆ ಮಾತಾಡ್ಬೇಕಾಗಿತ್ತು ಅವರು, ಅಥವಾ ಅವ್ರ ಜೊತೆಗೆ ಮಾತಾಡಿರಪ್ಪ ಶಿವಾನಂದ ಮುತ್ತಣ್ಣವರಿಗೆ ನೋವಾಗಿದೆ, ಅನ್ಯಾಯ ಆಗೈತಿ, ಇದನ್ನು ಸರಿಪಡಿಸಿ ಅಂತೇಳಿ ಹೇಳ್ಬೋದಾಗಿತ್ತು ಜಿಲ್ಲಾ ಮುಖಂಡರುಗಳಿಗೆ. ಅದನ್ನು ಹೇಳಿಲ್ಲ. ಆಮೇಲೆ ಕೇಂದ್ರ ಸಚಿವರುಗಳ ಮೇಲೆ ಜೋಶಿಯವ್ರ ಮೇಲೆ ಮತ್ತು ಜಗದೀಶ್ ಶೆಟ್ಟರ್ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟವರು ಶಿವಾನಂದ ಮುತ್ತಣ್ಣವರು. ಅವರು ಕೂಡ ಯಾಕೆ ಏನೋ ಮಾತಾಡೋವಲ್ರು, ಅವರು ಮಾತಾಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಮೇಲೆ ಏನೋ ಅವರು ಕೋವಿಡ್ ಏನಾರ ಕೆಲಸ ಬಿತ್ತೇನೋ ಸರ್ಕಾರ, ಕೇಂದ್ರ ಸರ್ಕಾರದ ಕೆಲಸ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರಿಗೆ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವ ಲಕ್ಷ್ಮಣ ಸವದಿ.
ಹುಬ್ಬಳ್ಳಿಯ ಶಾಮಿಯಾನ ಸಪ್ಲೈರ್ಸ್ ಕಾರ್ಮಿಕ ಸಿಬ್ಬಂದಿಗಳಿಗೆ ಆಹಾರ ಕಿಟ್ ವಿತರಿಸಿದ ಸಚಿವ ಜಗದೀಶ್ ಶೆಟ್ಟರ್. ಮಾಜಿ ಪಾಲಿಕೆ ಸದಸ್ಯ ಅಮಾನತಿಗೆ ಕೆಂಡ ಕಾರಿದ ಧಾರವಾಡದ ಮನಸೂರು ಮಠದ ಬಸವರಾಜ ದೇವರು. ವಿಶೇಷ ಪ್ಯಾಕೇಜ್ ಶೀಘ್ರವಾಗಿ ಅರ್ಹ ಫಲಾನುಭವಿಗಳ ಕೈ ಸೇರಲಿದೆ ಸಚಿವ ಜಗದೀಶ್ ಶೆಟ್ಟರ್.